ನೋಡಿ, ಕೋಡಿಮಠದ ಶ್ರೀಗಳ ಹೇಳಿಕೆಯನ್ನ ಒಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸೋದು ಕಷ್ಟ. ಅಷ್ಟು ಸುಲಭವಾಗಿ ಕೆಳಗಿಳಿಸುವಂತ ಶಕ್ತಿ ಯಾರಿಗೂ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಒಂದು ಬಾರಿ ಸದನದಲ್ಲೇ ಹೇಳಿದ್ರು ಒಂದು ಮಾತನ್ನ, ಬಾಗಿಲಿಗೆ ಒದ್ದು ಅಧಿಕಾರವನ್ನ ಕಿತ್ತುಕೊಂಡಿದ್ದೆ ಅಂತ ಹೇಳಿದ್ರು. ಯಾವಾಗ ಎಸ್.ಎಂ. ಕೃಷ್ಣ ಅವರ ಪೀರಿಯಡ್ ಅಲ್ಲಿ ಆಗ ಆ ಶಕ್ತಿ ಇತ್ತು. ಹಾಗಾದ್ರೆ ಈಗ ಬಂಡೆಗೆ ಆ ಶಕ್ತಿ ಇಲ್ವಾ? ಸಿಎಂ ಕುರ್ಚಿ ಕಿತ್ತುಕೊಳ್ಳುವಷ್ಟು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತ ಶಕ್ತಿ ಯಾರಿಗಾದ್ರೂ ಇದೆಯಾ ಅಂತ ಬಂದಾಗ ರಾಜ್ಯದಲ್ಲಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗಿರೋದು ಹಿಂದುಳಿದ ವರ್ಗದ ನಾಯಕ ಅನ್ನುವ ಖ್ಯಾತಿ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಖ್ಯಾತಿ ಇದೆ. ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ಯಾರು ಅಂದುಕೊಳ್ಳೋದಕ್ಕಿಂತ ಡಬಲ್ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಪಟ್ಟ ಬಿಟ್ರೆ ಇವತ್ತೆಲ್ಲ ಎಫೆಕ್ಟ್ ಆಗೋದು, ಮುಂಬರುವಂತ ಚುನಾವಣೆಯಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವರ ಪಟ್ಟ ಬಿಟ್ಟ ಮೇಲೆ ಒಂದು ವೇಳೆ ಬಿಟ್ರೆ ಬಹಳ ಕಷ್ಟ ಅಂತ ಹೇಳುತ್ತೆ. ಇನ್ನು ಯಾಕೆ ಅಂತಂದ್ರೆ 20ರಿಂದ 25ರಷ್ಟು ಮತ ತರುವಂತ ಶಕ್ತಿಯನ್ನ ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲೂ ಕೂಡ ದಲಿತ ಮತಗಳಿವೆ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಅವರಿಗೆ ಒಂದು ಬಲವಾದಂತ ಹಿಡಿತ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತರು ಬಲು ಪ್ರಬಲರು, ಆದ್ರೆ ಅಹಿಂದ ಎಂಬ ಪ್ರಬಲ ಸಮುದಾಯದ ಕಟ್ಟು ಇರುವಂತದ್ದು ಸಿದ್ದರಾಮಯ್ಯ ಅವರು. ಅದನ್ನ ಕಟ್ಟಿರೋದು ಕೂಡ ಸಿದ್ದರಾಮಯ್ಯ ಅವರು. 2018ರಲ್ಲಿ ಸಿದ್ದರಾಮಯ್ಯ ಅವರು ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಲೇ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ 25ರಿಂದ 30 ಕ್ಷೇತ್ರಗಳಲ್ಲಿ ಸೋತಂತ ಉದಾಹರಣೆ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಯಾಕೆಂತಂದ್ರೆ ಅವತ್ತು ಅವರು ಹೋಗಿ ಪ್ರಚಾರವನ್ನ ಮಾಡಲಿಲ್ಲ. ಒಂದು ವೇಳೆ ಅವತ್ತು ಪ್ರಚಾರವನ್ನ ಮಾಡಿದ್ರೆ ಅವತ್ತು ಮತ್ತೆ ಅವರು ಫುಲ್ ಫ್ಲೆಡ್ಜ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಇದೆಲ್ಲವನ್ನ ಕೂಡ ಚೆನ್ನಾಗಿ ಮನಗೊಂಡಿರುವಂತಹ ಹೈಕಮಾಂಡ್ ಅವರನ್ನ ಕೆಳಗಿಳಿಸಿದ್ರೆ ತುಂಬಾ ಕಷ್ಟ ಅನ್ನೋದು ತುಂಬಾ ಚೆನ್ನಾಗಿ ಅವರಿಗೆ ಅರ್ಥ ಆಗಿದೆ. ಅಹಿಂದ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ನೋಡಿ, ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದಾಗ ಇಡೀ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಮುಗಿ ಬೀಳುತ್ತೆ. ಪಾಠ ಕಲಿಸುತ್ತೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ನಂಬರ್ ಬರುತ್ತೆ? 79 ನಂಬರ್ ಬರುತ್ತೆ. ಹೀನಾಯವಾದಂತ ಸೋಲಾಗುತ್ತೆ ಬಿಜೆಪಿಗೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಇಲ್ಲಿ ಅಹಿಂದ ಮತಗಳು ಕೂಡ ನಮಗೆ ಕೈ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೈಕಮಾಂಡ್ ತಯಾರಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ ಮೂಲಗಳು. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಕೋಡಿಮಠದ ಶ್ರೀಗಳ ಹೇಳಿಕೆಯನ್ನ ಒಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸೋದು ಕಷ್ಟ. ಅಷ್ಟು ಸುಲಭವಾಗಿ ಕೆಳಗಿಳಿಸುವಂತ ಶಕ್ತಿ ಯಾರಿಗೂ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಒಂದು ಬಾರಿ ಸದನದಲ್ಲೇ ಹೇಳಿದ್ರು ಒಂದು ಮಾತನ್ನ, ಬಾಗಿಲಿಗೆ ಒದ್ದು ಅಧಿಕಾರವನ್ನ ಕಿತ್ತುಕೊಂಡಿದ್ದೆ ಅಂತ ಹೇಳಿದ್ರು. ಯಾವಾಗ ಎಸ್.ಎಂ. ಕೃಷ್ಣ ಅವರ ಪೀರಿಯಡ್ ಅಲ್ಲಿ ಆಗ ಆ ಶಕ್ತಿ ಇತ್ತು. ಹಾಗಾದ್ರೆ ಈಗ ಬಂಡೆಗೆ ಆ ಶಕ್ತಿ ಇಲ್ವಾ? ಸಿಎಂ ಕುರ್ಚಿ ಕಿತ್ತುಕೊಳ್ಳುವಷ್ಟು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತ ಶಕ್ತಿ ಯಾರಿಗಾದ್ರೂ ಇದೆಯಾ ಅಂತ ಬಂದಾಗ ರಾಜ್ಯದಲ್ಲಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗಿರೋದು ಹಿಂದುಳಿದ ವರ್ಗದ ನಾಯಕ ಅನ್ನುವ ಖ್ಯಾತಿ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಖ್ಯಾತಿ ಇದೆ. ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ಯಾರು ಅಂದುಕೊಳ್ಳೋದಕ್ಕಿಂತ ಡಬಲ್ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಪಟ್ಟ ಬಿಟ್ರೆ ಇವತ್ತೆಲ್ಲ ಎಫೆಕ್ಟ್ ಆಗೋದು, ಮುಂಬರುವಂತ ಚುನಾವಣೆಯಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವರ ಪಟ್ಟ ಬಿಟ್ಟ ಮೇಲೆ ಒಂದು ವೇಳೆ ಬಿಟ್ರೆ ಬಹಳ ಕಷ್ಟ ಅಂತ ಹೇಳುತ್ತೆ. ಇನ್ನು ಯಾಕೆ ಅಂತಂದ್ರೆ 20ರಿಂದ 25ರಷ್ಟು ಮತ ತರುವಂತ ಶಕ್ತಿಯನ್ನ ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲೂ ಕೂಡ ದಲಿತ ಮತಗಳಿವೆ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯ ಅವರಿಗೆ ಒಂದು ಬಲವಾದಂತ ಹಿಡಿತ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತರು ಬಲು ಪ್ರಬಲರು, ಆದ್ರೆ ಅಹಿಂದ ಎಂಬ ಪ್ರಬಲ ಸಮುದಾಯದ ಕಟ್ಟು ಇರುವಂತದ್ದು ಸಿದ್ದರಾಮಯ್ಯ ಅವರು. ಅದನ್ನ ಕಟ್ಟಿರೋದು ಕೂಡ ಸಿದ್ದರಾಮಯ್ಯ ಅವರು. 2018ರಲ್ಲಿ ಸಿದ್ದರಾಮಯ್ಯ ಅವರು ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಲೇ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ 25ರಿಂದ 30 ಕ್ಷೇತ್ರಗಳಲ್ಲಿ ಸೋತಂತ ಉದಾಹರಣೆ
ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಯಾಕೆಂತಂದ್ರೆ ಅವತ್ತು ಅವರು ಹೋಗಿ ಪ್ರಚಾರವನ್ನ ಮಾಡಲಿಲ್ಲ. ಒಂದು ವೇಳೆ ಅವತ್ತು ಪ್ರಚಾರವನ್ನ ಮಾಡಿದ್ರೆ ಅವತ್ತು ಮತ್ತೆ ಅವರು ಫುಲ್ ಫ್ಲೆಡ್ಜ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಇದೆಲ್ಲವನ್ನ ಕೂಡ ಚೆನ್ನಾಗಿ ಮನಗೊಂಡಿರುವಂತಹ ಹೈಕಮಾಂಡ್ ಅವರನ್ನ ಕೆಳಗಿಳಿಸಿದ್ರೆ ತುಂಬಾ ಕಷ್ಟ ಅನ್ನೋದು ತುಂಬಾ ಚೆನ್ನಾಗಿ ಅವರಿಗೆ ಅರ್ಥ ಆಗಿದೆ. ಅಹಿಂದ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ನೋಡಿ, ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದಾಗ ಇಡೀ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಮುಗಿಬೀಳುತ್ತೆ, ಪಾಠ ಕಲಿಸುತ್ತೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ನಂಬರ್ ಬರುತ್ತೆ? 79 ನಂಬರ್ ಬರುತ್ತೆ. ಹೀನಾಯವಾದಂತ ಸೋಲಾಗುತ್ತೆ ಬಿಜೆಪಿಗೆ. ಹಾಗಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಇಲ್ಲಿ ಅಹಿಂದ ಮತಗಳು ಕೂಡ ನಮಗೆ ಕೈ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೈಕಮಾಂಡ್ ತಯಾರಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ ಮೂಲಗಳು. ಮುಂದಿನ ಸುದ್ದಿ ಗಮನಕ್ಕೆ ನೋಡಿ, ಕೋಡಿಮಠದ ಶ್ರೀಗಳ ಹೇಳಿಕೆಯನ್ನ ಒಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಸಿದ್ದರಾಮಯ್ಯವರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸೋದು ಕಷ್ಟ. ಅಷ್ಟು ಸುಲಭವಾಗಿ ಕೆಳಗಿಳಿಸುವಂತ ಶಕ್ತಿ ಯಾರಿಗೂ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, DK ಶಿವಕುಮಾರ್ ಅವರು ಒಂದು ಬಾರಿ ಸದನದಲ್ಲೇ ಹೇಳಿದ್ರು ಒಂದು ಮಾತನ್ನ, ಬಾಗಿಲಿಗೆ ಒದ್ದು ಅಧಿಕಾರವನ್ನ ಕಿತ್ತುಕೊಂಡಿದ್ದೆ ಅಂತ ಹೇಳಿದ್ರು. ಯಾವಾಗ SM ಕೃಷ್ಣ ಅವರ ಪೀರಿಯಡ್ ಅಲ್ಲಿ ಆಗ ಆ ಶಕ್ತಿ ಇತ್ತು. ಹಾಗಾದ್ರೆ ಈಗ ಬಂಡೆಗೆ ಆ ಶಕ್ತಿ ಇಲ್ವಾ? ಸಿಎಂ ಕುರ್ಚಿ ಕಿತ್ತುಕೊಳ್ಳುವಷ್ಟು ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವಂತ ಶಕ್ತಿ ಯಾರಿಗಾದ್ರೂ ಇದೆಯಾ ಅಂತ ಬಂದಾಗ ರಾಜ್ಯದಲ್ಲಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳುತ್ತೆ ಒಂದಷ್ಟು ಮೂಲಗಳು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಗಿರೋದು ಹಿಂದುಳಿದ ವರ್ಗದ ನಾಯಕ ಅನ್ನುವ ಖ್ಯಾತಿ. ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಖ್ಯಾತಿ ಇದೆ. ಅಹಿಂದ ಸಮುದಾಯದ ಬೆಂಬಲ ಸಿದ್ದರಾಮಯ್ಯವರಿಗೆ ರಾಜ್ಯದಲ್ಲಿ ಯಾರು ಅಂದುಕೊಳ್ಳೋದಕ್ಕಿಂತ ಡಬಲ್ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಪಟ್ಟ ಬಿಟ್ರೆ ಇವತ್ತೆಲ್ಲ ಎಫೆಕ್ಟ್ ಆಗೋದು, ಮುಂಬರುವಂತ ಚುನಾವಣೆಯಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವರ ಪಟ್ಟ ಬಿಡೋದು ಬಿಟ್ಟ ಮೇಲೆ ಒಂದು ವೇಳೆ ಬಿಟ್ಟು ಬಿಟ್ರೆ ಬಹಳ ಕಷ್ಟ ಅಂತ ಹೇಳುತ್ತೆ. ಇನ್ನು ಯಾಕೆ ಅಂತಂದ್ರೆ 20ರಿಂದ 25ರಷ್ಟು ಮತ ತರುವಂತ ಶಕ್ತಿಯನ್ನ ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯವರು ಹೊಂದಿದ್ದಾರೆ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲೂ ಕೂಡ ದಲಿತ ಮತಗಳಿವೆ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದರಾಮಯ್ಯವರಿಗೆ ಒಂದು ಬಲವಾದಂತ ಹಿಡಿತ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಇದೆ. ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತರು ಬಲು ಪ್ರಬಲರು. ಆದ್ರೆ ಅಹಿಂದ ಎಂಬ ಪ್ರಬಲ ಸಮುದಾಯದ ಕಟ್ಟು ಇರುವಂತದ್ದು ಸಿದ್ದರಾಮಯ್ಯವರು. ಅದನ್ನ ಕಟ್ಟಿರೋದು ಕೂಡ ಸಿದ್ದರಾಮಯ್ಯವರು. 2018ರಲ್ಲಿ ಸಿದ್ದರಾಮಯ್ಯವರು ಕೆಲ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಲೇ ಇಲ್ಲ. ಅದೇ ಕಾರಣಕ್ಕೋಸ್ಕರನೇ 25ರಿಂದ 30 ಕ್ಷೇತ್ರಗಳಲ್ಲಿ ಸೋತಂತ ಉದಾಹರಣೆ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಯಾಕೆಂತಂದ್ರೆ ಅವತ್ತು ಅವರು ಹೋಗಿ ಪ್ರಚಾರವನ್ನ ಮಾಡಲಿಲ್ಲ. ಒಂದು ವೇಳೆ ಅವತ್ತು ಪ್ರಚಾರವನ್ನ ಮಾಡಿದ್ರೆ ಅವತ್ತು ಮತ್ತೆ ಅವರು ಫುಲ್ ಫ್ಲೆಡ್ಜ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಇದೆಲ್ಲವನ್ನ ಕೂಡ ಚೆನ್ನಾಗಿ ಮನಗೊಂಡಿರುವಂತಹ ಹೈಕಮಾಂಡ್ ಅವರನ್ನ ಕೆಳಗಿಳಿಸಿದ್ರೆ ತುಂಬಾ ಕಷ್ಟ ಅನ್ನೋದು ತುಂಬಾ ಚೆನ್ನಾಗಿ ಅವರಿಗೆ ಅರ್ಥ ಆಗಿದೆ. ಅಹಿಂದ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ತಪ್ಪು ಸಂದೇಶ ಹೋಗ್ಬಿಡುತ್ತೆ. ನೋಡಿ, ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದಾಗ ಇಡೀ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಮುಗಿಬೀಳುತ್ತೆ, ಪಾಠ ಕಲಿಸುತ್ತೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ನಂಬರ್ ಬರುತ್ತೆ? 79 ನಂಬರ್ ಬರುತ್ತೆ. ಹೀನಾಯವಾದಂತ ಸೋಲಾಗುತ್ತೆ ಬಿಜೆಪಿಗೆ. ಹಾಗಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಇಲ್ಲಿ ಅಹಿಂದ ಮತಗಳು ಕೂಡ ನಮಗೆ ಕೈ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೈಕಮಾಂಡ್ ತಯಾರಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ ಮೂಲಗಳು. ಮುಂದಿನ ಸುದ್ದಿ ಗಮನಕ್ಕೆ